ನೋಡ್ತಾ ಇದ್ದೀರಾ BLK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಎಸ್ಕೆ ಬೆಳ್ಳುಬ್ಬಿ ಅವರ ಹೋರಾಟಕ್ಕೆ ಜಯ. ಏತ ನೀರಾವರಿಗಳಿಗೆ ನೀರು ಬಿಡುಗಡೆಗೆ, ಕಾಲುವೆಗಳಿಗೆ ನೀರು ಹರಿಸಿದ ಅಧಿಕಾರಿಗಳು. ಹಾಗೇನೆ ನಿಮ್ಮ BNK ನ್ಯೂಸ್ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳು ಕೂಡ ಅಲ್ಲಿ ಬಂದಿದ್ದಾರೆ. ಆ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಕೋಲ್ಹಾರ, ಜುಲೈ 16. ಮಾಜಿ ಸಚಿವರು ಹಾಗೂ ಬಿಜೆಪಿ ಮುಖಂಡರಾದ ಎಸ್ಕೆ ಬೆಳ್ಳುಬ್ಬಿ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಕೋಲ್ಹಾರದ ಮಟ್ಯಾಳ ಕ್ರಾಸ್ನ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಎದುರು ನಡೆದ ರೈತರ ಹೋರಾಟಕ್ಕೆ ಯಶಸ್ಸು ದೊರೆತಿದೆ. ಹೋರಾಟದ ಬಳಿಕ ಅಧಿಕಾರಿಗಳು ಏತ ನೀರಾವರಿ ಯೋಜನೆಗಳ ಕಾಲುವೆಗಳಿಗೆ ನೀರು ಹರಿಸುವ ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಬೆಳೆಗಳಿಗೆ ನೀರು ದೊರೆಯುವ ನಿರೀಕ್ಷೆಯಲ್ಲಿ ರೈತರು ಸಂತಸ ವ್ಯಕ್ತಪಡಿಸಿದ್ದು, ಮಾಜಿ ಸಚಿವರಾದ ಎಸ್ಕೆ ಬೆಳ್ಳುಬ್ಬಿ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಎಸ್ಕೆ ಬೆಳ್ಳುಬ್ಬಿ, ಇದು ರೈತರ ಹೋರಾಟಕ್ಕೆ ದೊರೆತ ಜಯವಾಗಿದೆ. ರೈತರ ಹಿತಾಸಕ್ತಿಗಾಗಿ ನಡೆಸಿದ ಹೋರಾಟಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಸ್ಪಂದಿಸಿರುವುದು ಸಂತಸದ ವಿಷಯ. ಮುಂದೆಯೂ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ವರದಿ ಇರ್ಫಾನ್ ಇನಾಮ್ದಾರ್. ಈ ವರ್ಷ ಕೃಷ್ಣಾ ನದಿಯ ಉಗಮಸ್ಥಾನ ಮಹಾಬಲೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷ ಜೂನ್ 7ನೇ ತಾರೀಕಿಗೆ ಮೃಗಶಿರ ಮಳೆ ಪ್ರಾರಂಭ ಆಗ್ತಾ ಇತ್ತು. 15 ದಿವಸ ಆ ಮಳೆಯಲ್ಲಿ ಆಗೋದ್ರಿಂದ ಜೂನ್ 22ಕ್ಕೆ ಕೃಷ್ಣಾ ನದಿಯಲ್ಲಿ ಮಾಪುರು ಬರ್ತಕ್ಕಂಥ ವಾಡಿಕೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ 10-11 ವರ್ಷಗಳಲ್ಲಿ ಒಂದು ಬಾರಿ ಮೃಗಶಿರ ಮಳೆ ಕೈ ಕೊಟ್ಟದ್ರಿಂದ ಆರಿದ್ರ ಮಳೆ ಕಡೆ ಚರಣದಲ್ಲಿ ಒಂದು 5 ದಿವಸ ದೊಡ್ಡ ಮಳೆಯಲ್ಲಿ ಆಗಿದ್ದರಿಂದ, ಹಾಗೆಯೇ ಪುನರ್ವಸು ಮಳೆ ಕೂಡ 1 ದಿವಸ ಆಗಿದ್ದರಿಂದ ಸುಮಾರು ಕೇವಲ 6 ದಿನಗಳಲ್ಲಿ ಆ ಕೃಷ್ಣಾ ನದಿಯ ಆಲ್ಮಟ್ಟಿ ಬ್ಯಾರೇಜಿಗೆ ಡ್ಯಾಮಿಗೆ ಸುಮಾರು 100 TMC ವರೆಗೆ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಒಂದು ಸುದೈವ, ಅದು ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಆ ನೀರು ಸಂಗ್ರಹ ಆದರೂ ಕೂಡ ಇಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟದ್ರಿಂದ ಬಹಳಷ್ಟು ತೊಂದರೆ ರೈತರಿಗೆ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗೇನೆ ಆಲಮಟ್ಟಿ ಜಲಾಶಯ ತಗ್ಗಿನಲ್ಲಿ ಕಟ್ಟಿದ್ರಿಂದ ನೀರು ತಗ್ಗಿನೊಳಗೈತಿ, ನದಿ ತಗ್ಗಿನೊಳಗೈತಿ, ಭೂಮಿ ಎತ್ತರದೊಳಗೈತಿ. ಹೀಗಾಗಿ ಆಲಮಟ್ಟಿ ಜಲಾಶಯದಿಂದ ನ್ಯಾಚುರಲ್ ಕೆನಾಲ್ಗಳ ಮುಖಾಂತರ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಭೂಮಿಗೆ ನೀರು ಬರುವಂಗಿಲ್ಲ. ಇದೊಂದು ಕೇವಲ ನೀರು ಸಂಗ್ರಹ ಮಾಡಿ ಕೇವಲ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರು ಕೊಡುವಂತ ನಾರಾಯಣಪುರ ಡ್ಯಾಮ್ನಿಂದ ಕೆನಾಲ್ ಮಾಡ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಡ್ಯಾಮ್ ಇದು ಆಲಮಟ್ಟಿ ಡ್ಯಾಮ್ ಅಂತ ಹೇಳಿದ್ರೆ. ಬಹುಶಃ ದೇಶದಲ್ಲಿ ಈ ತರದ ವ್ಯವಸ್ಥೆ ಎಲ್ಲೂ ಇಲ್ಲ. ಎಲ್ಲೇ ಕೆರೆನ ಕಟ್ಲಿ, ಡ್ಯಾಮ್ನ ಕಟ್ಲಿ, ಅದ್ರ ನ್ಯಾಚುರಲ್ ಫ್ಲೋ ಬರ್ಬೇಕಲ್ಲ ಆ ಕೆನಾಲ್ಗಳಿಗೆ. ಅಂದ್ರೆ ಖರ್ಚಿಲ್ದ ನೀರು ಸಿಗತಕ್ಕಂಥದ್ದು ಡ್ಯಾಮಿನ ವ್ಯವಸ್ಥೆ ಇರತಕ್ಕಂಥ ಒಂದು ಪದ್ಧತಿ. ಆದ್ರೆ ಇಲ್ಲಿ ಏನೋ ಈ ಡ್ಯಾಮ್ ಕಟ್ಟಿ ಬಿಟ್ಟಿದ್ದಾರೆ. ಆದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಬಹುತೇಕ ಬಾಗಲಕೋಟೆ ನಗರ ಸೇರಿ, ಕೋಲಾರದಂತ ಪಟ್ಟಣ ಸೇರಿ ಸಾಕಷ್ಟು ಹಳ್ಳಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ಫಲವತ್ತಾದ ಭೂಮಿಯನ್ನು ನಾವು ಕಳ್ಕೊಂಡಿದ್ದೀವಿ ಡ್ಯಾಮಿನ ಸಲುವಾಗಿ. ಆದರೆ ನಮ್ಮ 2 ಜಿಲ್ಲೆಗಳಿಗೆ, ತ್ಯಾಗ ಮಾಡಿರ್ತಕ್ಕಂಥ ಜಿಲ್ಲೆಗಳಿಗೆ, ಭೂಮಿಗಳಿಗೆ ಉಳಿದಂತಹ ಭೂಮಿ ನೀರೇ ಇಲ್ಲ ಭೂಮಿಗೆ. ಇದೊಂದು ದುರಂತ ನಮ್ಮದು. ಹೀಗಾಗಿ ನಾನು ಮೊನ್ನೆ 9ನೇ ತಾರೀಕು, ಇದೇ ಜುಲೈ 9ರಂದು ಈ ರಾಜ್ಯದ ನೀರಾವರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ಕೃಷ್ಣಾ ಜಲಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಅವರಿಗೆ ಕೂಡ ಮತ್ತು ಆಲಮಟ್ಟಿ ಮುಖ್ಯ ಅಭಿಯಂತರರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೆ. ನಾನು ಈ ಒಂದು ಆಲಮಟ್ಟಿ ಜಲಾಶಯದಲ್ಲಿ ಸುಮಾರು 95ಕ್ಕಿಂತ ಹೆಚ್ಚು TMC ನೀರು ಸಂಗ್ರಹ ಆಗೈತಿ. ನಾವು ಏನು ಇಲ್ಲಿ ಭೂಮಿ ಕಳ್ಕೊಂಡೀವಿ. ಇಲ್ಲಿ ನಾವು ನೀರು ತಗೋಬೇಕಾದ್ರೆ ಲಿಫ್ಟ್ ಇರಿಗೇಷನ್ ಅದಾವ. ಮುಳವಾಡ, ಚಿಮ್ಮಲಿಗಿ, ಗುತ್ತಿ ಬಸವಣ್ಣ, ಹಾಗೇನೆ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆರಕಲ್ಲ, ಸ್ವರ್ಣ, ಬೀಳಗಿ, ರೋಳ್ಳಿ ಅಂತಕ್ಕಂಥ ಏತ ನೀರಾವರಿ ಮುಖಾಂತರ ಸ್ವಲ್ಪ ನೀರನ್ನು ನಾವು ತಗೋತೀವಿ. ಈ ನೀರು ಬಳಕೆ ಮಾಡಿದ್ರೆ ಕನಿಷ್ಠ ಒಂದು 3 ತಿಂಗಳೊಳಗೆ 2 TMC ನೀರು ಆಗುದಿಲ್ಲ ನಮಗೆ ಬಳಕೆ ಮಾಡಿದ್ರೆ. ಆದ್ರೆ ಈಗ ನಾರಾಯಣಪುರ ಡ್ಯಾಮಿಗೆ ಹೋಗ್ತಾವ ನೀರ, ಅಲ್ಲಿ ಸುಮಾರು 1 ದಿವಸಕ್ಕೆ 1 TMC ನೀರು ಹೋಗುತ್ತಾ ಕೆನಾಲ್ಗಳಿಗೆ. ಅದ್ರ ಮುಂದೆ ಯಾವುದೂ ಲೆಕ್ಕ ಅಲ್ಲಿದು. ಅದಕ್ಕೆ ನೀವು ಈ ವಿಚಾರವನ್ನು ಮನಗಂಡು ನಮ್ಮ ತ್ಯಾಗ ಮಾಡಿರ್ತಕ್ಕಂಥ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏತ ನೀರಾವರಿ ಯೋಜನೆಗಳ ಕಾಲುವೆಗಳಿಗೆ ತಕ್ಷಣವೇ ನೀರನ್ನು ಹರಿಸಬೇಕು. ಇದಕ್ಕೆ ಯಾವುದೇ ನಿರ್ಬಂಧ ಹಾಕಬಾರದು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೆ. ಹಾಗೇನೆ
ಈ ಆಲಮಟ್ಟಿ ಜಲಾಶಯದ ನೀರನ್ನು ಬಳಸುವ ಸಲುವಾಗಿ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನೀರು ನಿರ್ವಹಣಾ ಸಲಹಾ ಸಮಿತಿ ಅಂತ ಒಂದು ಕಮಿಟಿ ಐತೆ. ಆ ಕಮಿಟಿ ಸಭೆ ಸೇರಿದಾಗ ಮಾತ್ರ ಅಲ್ಲಿ ನಿರ್ಣಯ ಏನು ಮಾಡ್ತತಿ ಆ ನಿರ್ಣಯವನ್ನು ಪಾಲಿಸ್ತಕ್ಕಂಥದ್ದು ಅಲ್ಲಿ ಅಧಿಕಾರಿಗಳ ಜವಾಬ್ದಾರಿ. ಅದಕ್ಕೆ ನಾ ಏನ್ ಹೇಳಿದೆ, ಈ ನಾವು ಬಳಕೆ ಮಾಡ್ತಕ್ಕಂಥ ನೀರೇ ಸ್ವಲ್ಪ ಐತಿ. ಈ ಒಂದು ವ್ಯವಸ್ಥೆಯನ್ನ ಈ ಒಂದು ನೀರು ನಿರ್ವಹಣಾ ಸಲಹಾ ಸಮಿತಿ ವ್ಯಾಪ್ತಿಯಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏತ ನೀರಾವರಿಗಳನ್ನ ಹೊರಗಿಡಬೇಕು. ಮಾಪೂರ್ ಬಂತು ಅಂತ ಹೇಳಿದ್ರೆ ಯಾವ ರೀತಿ ರೈತ ತನ್ನ ಹೊಲದ ಪಂಪ್ ಸೆಟ್ ಅನ್ನ ಆ ಹೊಳೆಯಲ್ಲಿ ನೀರು ಬಂದ ಕೂಡಲೇ ಹೆಂಗ್ ಚಾಲೂ ಮಾಡ್ಕೋತಾನ, ಉಪಯೋಗ ಮಾಡ್ತಾನ, ಹಂಗೆ ಈ ಪಂಪ್ಗಳನ್ನು ಕೂಡ ತಕ್ಷಣವೇ ಮಾಪೂರ್ ಬಂದಾಗ ಸ್ಟಾರ್ಟ್ ಮಾಡಿ ಆ ನೀರು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದೆ. ನಾನು 14ನೇ ತಾರೀಕು ಗಡುವು ಕೊಟ್ಟಿದ್ದೆ ಅವ್ರಿಗೆ. ಅಮಾವಾಸ್ಯೆ ಮೊನ್ನೆತ್ತಿನ ಅಮಾವಾಸ್ಯೆ ದಿವಸ ತನಕ ಗಡುವು ಕೊಟ್ಟಿದ್ದೆ. ಆ ಗಡುವು ಕೊಟ್ಟಾಗ ಕೂಡ ಸರ್ಕಾರ ಯಾವುದೇ ಸ್ಪಂದನೆ ಮಾಡಲಿಲ್ಲ. ಅನಿವಾರ್ಯವಾಗಿ 15ನೇ ತಾರೀಕಿಗೆ ನಾನು ಇಲ್ಲಿ ಮಟ್ಯಾಳ ಕ್ರಾಸ್ ಹತ್ರ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಎದುರಿಗೆ ಈ ಜಿಲ್ಲೆಯ ರೈತರ ಸಭೆಯನ್ನು ಕರೆದೆ. 11 ಗಂಟೆಗೆ ಕರೆದಾಗ ಸುಮಾರು 3-4 ಸಾವಿರ ರೈತರು ಅಲ್ಲಿ ಸ್ವ ಇಚ್ಛೆಯಿಂದ ಅಲ್ಲಿ ಬಂದ್ರು. ಅವರೆಲ್ಲ ಕೂಡ ಬಂದಾಗ ಮತ್ತೆ ನಾನು ಅಲ್ಲಿ ಇರ್ತಕ್ಕಂಥ ಗೋವಿಂದ ರಾಠೋಡ್ ಅಂತಕ್ಕಂಥ ಕಾರ್ಯನಿರ್ವಾಹಕ ಅಭಿಯಂತರನ ಸ್ಟೇಜ್ ಮೇಲೆ ಕರೆದು ಕೇಳಿದೆ. ನಾವು ಈಗ ಇಲ್ಲಿ ಸಭೆ ಮಾಡಾಕತ್ತೀವಿ ರೈತರದು. ಈಗ ಇನ್ನೂವರೆಗೆ ಒಂದು ವಾರ ಆತ ನಾನು ಪತ್ರ ಕೊಟ್ಟ, ನನಗಂತೂ ಏನೂ ಉತ್ತರ ಬಂದಿಲ್ಲ. ನಿಮಗಾದ್ರೂ ಏನ್ರ ಸರ್ಕಾರದಿಂದ ನೀರಾವರಿ ಸಚಿವರಿಂದ ಏನಾದ್ರೂ ಉತ್ತರ ಬಂದೈತಿ ಅಂತ ನಾನು ಕೇಳಿದೆ. ಆವಾಗ ಅವರು ಇಲ್ಲ, ನಮ್ಗೆ ಇನ್ನೂ ತನಕ ಯಾವುದೇ 1 ಗಂಟೆ ಆಗಿತ್ತು, ಇನ್ನೊಂದು ನಮ್ಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ ಹೇಳಿದ್ರು ಅವ್ರು. ನಾನು ಒಂದು ಸೂಚನೆ ಕೊಟ್ಟೆ ಅವರಿಗೆ, ಒಂದು 2 ತಿಂಗಳು ನಾವು 2 ತಾಸು ನಿಮ್ಗೆ ಟೈಮ್ ಕೊಡ್ತೀವಿ, 2 ಗಂಟೆ ಒಳಗೆ ನೀವು ನೀರು ಬಿಡುವಂತ ಕೆಲಸ ಮಾಡದೆ ಹೋದ್ರೆ ನಾವೇ ರೈತರು ಸೇರಿ ಪಂಪ್ ಚಾಲೂ ಮಾಡಿ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದೆ. ನಾನು ಅಷ್ಟೇ ಬಿಡ್ಲಿಲ್ಲ. ಮೊದಲೇ ದಿವಸ ನಾನು 14ನೇ ತಾರೀಕಿಗೆ ವಿಜಯಪುರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಕೆ ಆನಂದ್ ಕೂಡ ಭೇಟಿಯಾಗಿ ಈ ವಿಷಯ ಮನದಟ್ಟು ಮಾಡಿದ್ದೆ. ಅವ್ರಿಗೂ ಗೊತ್ತಿರಲಿಲ್ಲ. ಇಲ್ಲ, 2 ವರ್ಷ ನೀರು ಇಡಬೇಕು, ನಾವು ಇಲ್ಲಿ ಬಿಡಕ್ ಬರುದಿಲ್ಲ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ರು. ಎಲ್ಲ ವಿಷಯ ತಿಳಿಸಿ ಹೇಳಿದಾಗ ನಾವು ಯೂಸ್ ಮಾಡ್ತಕ್ಕಂಥ ನೀರು ಬಹಳ ಕಡಿಮೆ ಐತಿ ಮತ್ತು ನಾವು ಸಂತ್ರಸ್ತರಿದೀವಿ, ತ್ಯಾಗ ಮಾಡಿದವರಿದ್ದೀವಿ, ಇಷ್ಟನ್ನು ನೀರು ಕೊಡ್ಲಿಕ್ಕಂದ್ರೆ ನಾವು ನಮ್ಮಲ್ಲಿ ಡ್ಯಾಮ್ ಕಟ್ಟೋ ಅವಶ್ಯಕತೆ ಇರುತ್ತೆ ಅಂತ ಹೇಳಿದಾಗ ಅವರು ಕೂಡ ಒಪ್ಕೊಂಡು ಬೆಳಗಾವಿಯ ವಿಭಾಗೀಯ ಆಯುಕ್ತರಿಗೆ ಅವರು ಕೂಡ ಪತ್ರ ಬರೆದಿದ್ರು, ನಮ್ಮ ಜಿಲ್ಲೆಯ ಪರವಾಗಿ ಬರೆದಿದ್ರು ಅವರು ಕೂಡ. ಹಾಗೇನೆ ಮರುದಿವಸ ನಾನು ಮತ್ತೆ ನಿನ್ನೆ ಅಲ್ಲೇ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಒಳಗೆ ಕೂತು ಅವ್ರ ಸಮಕ್ಷಮನ ಬೆಳಗಾವಿಯ ವಿಭಾಗೀಯ ಆಯುಕ್ತರಿಗೆ ಫೋನ್ ಮುಖಾಂತರ ಮಾತನಾಡಿ ಅವ್ರಿಗೂ ಕೂಡ ಈ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟೆ. ಮತ್ತು ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ಗೆ ಪತ್ರ ಬರೆದಾಗ ನೋಡ್ಬೋದು, ನೋಡಿ ನೀವು ಅದನ್ನ ಒಂದು ತಾಸಿನೊಳಗೆ ನೀವು ನೀರು ಬಿಡುವಂತದಕ್ಕೆ ಆದೇಶ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಇಲ್ಲದೆ ಹೋದ್ರೆ ನಾವು ಬಿಟ್ಟು ಹೋಗೋದಿಲ್ಲ ಇಲ್ಲಿಂದ ಅಂತಕ್ಕಂಥ ಮಾತು ಹೇಳಿದಾಗ ಕೇವಲ ನಾನು ಮಾತನಾಡಿ 10 ನಿಮಿಷ ಆಗಿತ್ತು. ಅವ್ರು ಹೊಳ್ಳಿ ಸಂಬಂಧಪಟ್ಟ ಇಲಾಖೆ ನೀರಾವರಿ ಇಲಾಖೆಗೆ ನೀವೇನು ಏತ ನೀರಾವರಿ ಕಾಲುವೆ ಮುಖಾಂತರ ನೀರು ಬಿಡೋಕೆ ಅಡ್ಡಿ ಇಲ್ಲ, ಬಿಡ್ರಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದಾಗ ತಕ್ಷಣವೇ ಅಲ್ಲಿ ಬಳುತಿಯಿಂದ ಮಲ್ಲೇಜ್ ಜಾಕಲ್ನಿಂದ ನೀರು ಚಾಲೂ ಮಾಡಿ ಹನುಮಾಪುರ ಜಾಕಲ್ಗೆ ಬಂತು. ಹನುಮಾಪುರ ಜಾಕಲ್ ಮುಟ್ಟಬೇಕಾದ್ರೆ ಕನಿಷ್ಠ ಒಂದು 6-7 ತಾಸು ತಗೋತದು. ರಾತ್ರಿ 8-9 ಗಂಟೆಗೆ ಹನುಮಾಪುರದಿಂದ ಅಲ್ಲಿ ಪಂಪ್ ಚಾಲೂ ಮಾಡಿ ಆ ಕಡೆ ಮಸೂತಿಗೆ ಹೋಗ್ತಕ್ಕಂಥ ಕೆರೆ ತುಂಬತಕ್ಕಂಥ ಕೆನಾಲ್ಗಳಿಗೆ ಮತ್ತು ಈ ಕಡೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಹೋಗ್ತಕ್ಕಂಥ ಗೋಟೆ ಗದ್ದಾತನ ಹೋಗ್ತಕ್ಕಂಥ 85 ಕಿಲೋಮೀಟರ್ ಕೆನಾಲ್ಕ, ಆ ಕಡೆ ಒಂದಾಲಕ್ಕೆ ಹೋಗ್ತಕ್ಕಂಥ 17 ಕಿಲೋಮೀಟರ್ ಅಂದ್ರೆ ಇಲ್ಲಿ 30,000 ಹೆಕ್ಟರ್ ನೀರು ಹಾಯ್ತಿದ್ವು ಮಲ್ಲೆ ಹಂತದೊಳಗೆ. ಈ ಕೆನಾಲ್ಗಳಿಗೆ ಕೂಡ ತಕ್ಷಣ 9 ಗಂಟೆಗೆ ನೀರು ಬಿಟ್ಟು ಆ ಕೆಲಸವನ್ನ ಇಲಾಖೆಯವರು ಮಾಡಿದ್ದಾರೆ. ಹೀಗಾಗಿ ಆ ಇಲಾಖೆಗೆ ಮತ್ತು ವಿಶೇಷವಾಗಿ ನಾನು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಳಗಾವಿಯ ಆಯುಕ್ತರಿಗೆ ಅವ್ರಿಗೆ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ. ನಾನು ಇಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಎಲ್ಲ ಕೂಡಿ ಮಾಡ್ಬೇಕಾಗಿತ್ತಿಗಲ್ಲ, ಅವ್ರು ಮಾಡುವಂತ ಕೆಲಸ ಇದು. ನಾನು ಅದಕ್ಕೆ 1 ವಾರ ಟೈಮ್ ಕೊಟ್ಟಿದ್ದೆ, ಮಾಡ್ರಿಪ್ಪ ಮಾಡಿ ಪುಣ್ಯ ಕಟ್ಕೋರಿ ಅಂತ ಹೇಳಿದ್ದೆ ನಾನು. ಆದ್ರೆ ಯಾರೂ ಅದ್ರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಬೆಳಗಾವಿಯ ಆಯುಕ್ತರು ಸೇರಿ ಅದನ್ನ ಆದೇಶ ಮಾಡಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ಮತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಸುಮಾರು 3-4 ಸಾವಿರ ರೈತರು ಬಂದಂತ ರೈತರಿಗೆ ಕೂಡ ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ಹಾಗೇನೆ ಅಲ್ಲಿದ್ದಂತ ಆ ಹೋರಾಟಕ್ಕೆ ಪರೋಕ್ಷವಾಗಿ ಅಪರೋಕ್ಷ ಸಹಾಯ ಮಾಡಿರ್ತಕ್ಕಂಥವ್ರಿಗೆ ಧನ್ಯವಾದ ಹೇಳ್ತೇನೆ. ಹಾಗೇನೆ ನಿಮ್ಮ BNK ನ್ಯೂಸ್ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳು ಕೂಡ ಅಲ್ಲಿ ಬಂದಿದ್ದಾರೆ. ಆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ.